ನೆಕ್ಸ್ಟ್ ಲೆವೆಲಲ್ಲಿ ರೆಡಿ ಮಾಡ್ಕೊಂಡಿದ್ದಾರೆ. ನೋಡ್ಬೋದು ಹೆಂಗಿರುತ್ತೆ ವಿಸರ್ಜನೆ ನಾಳೆ ಮಾಡ್ತಾರೆ, ಅದನ್ನೆಲ್ಲ ಆಲ್ಮೋಸ್ಟ್ ನೋಡಿದೀವಿ. ಬಟ್ ಮೇನ್ ಲೀಡ್ ಎಲ್ಲಿ ತೊಗೊಳೋದು ಇಡೀ ಸಿಟಿಲಿ, ಶಿವಮೊಗ್ಗ ಸಿಟಿಲಿ ಮೇನ್ ಲೀಡ್ ತೊಗೊಳೋದು ಎಲ್ಲಿ ಮೆರವಣಿಗೆ ಅಂದರೆ ಇದೇ ಸ್ಪಾಟ್. ಅಂದರೆ ಚಳಿ ಬೈಕಲ್ಲಿ ಬಂದಿದ್ದರೆ ಫುಲ್ಲು ಕೋಲ್ಡ್ ಆಗೋಗ್ಬಿಡೋದು. ಸದ್ಯ ಕಾರ್ ತೊಗೊಂಡ್ಬಂದೆ ಕೂಳ್ಕೊಂಡು. ಅಲ್ಲ ಫ್ರೀ ಇದ್ರೆ ಒಬ್ಬರೇ ಇದ್ರಲ್ಲ ಅದಕ್ಕೆ ಬರಲ್ಲ ಅಂತ ಕೇಳಿದ್ರು. ಫ್ರೀ ಇದ್ರೆ ಒಬ್ಬರೇ ಇದ್ರಲ್ಲ ಅದಕ್ಕೆ ಬರಲ್ಲ ಅಂತ ಕೇಳಿದ್ರು. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ, ಒಂದೊಂದು ಮುತ್ತು ಕಡೆ. ಇದರಲ್ಲಿ ಎಷ್ಟು ಕಷ್ಟಪಟ್ಟು ಬ್ಲಾಗ್ ಮಾಡ್ತಿದ್ದೀನಿ ಅಂದರೆ 11:30 ಗಂಟೆಗೆ ಚಿಕ್ಕಮಗಳೂರಿಂದ ಬಂದ ತಕ್ಷಣ ಮನಸ್ಸೇ ತಡಿಲಿಲ್ಲ. ನಮ್ಮ ಇಲ್ಲಿ ಏನು ನೋಡ್ತಿದ್ದೀರಾ, ಇವರು ಶಿವಮೂರ್ತಿ ಅಂತ 1947ರಲ್ಲಿ ಶಿವಮೊಗ್ಗ ಹಿಂದೂ ಮಹಾಸಭಾ ಹಾಗೆ ಬೆಂಗಳೂರಿನ ಶಿವಮೂರ್ತಿಯವರ ಹತ್ಯೆ ಆಗುತ್ತೆ. ಅವರ ಸಮಸ್ತ ಹಿಂದೂ ಬಾಂಧವರಿಗೆ ಸುಸ್ವಾಗತ. 17ನೇ ತಾರೀಕು ಅಂದರೆ ನಾಳೆ. रॉकी अभी जिंदा है. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ವ್ಲಾಗ್ ಸ್ಟಾರ್ಟ್ ಮಾಡೋ ಟೈಮೇ ಅಲ್ಲ ಇದು. ಸುಮ್ಮನೆ ನಾಳೆ ಅಂದರೆ ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋದು 16th. ನಾಳೆ ಬೆಳಗ್ಗೆ ನಮ್ಮ ಶಿವಮೊಗ್ಗ ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನೆ ಇದೆ. ಸೊ ಸಿಟಿ ಫುಲ್ಲು ಲೈಟಿಂಗ್ಸು ನೆಕ್ಸ್ಟ್ ಲೆವೆಲಲ್ಲಿ ರೆಡಿ ಮಾಡ್ಕೊಂಡಿದ್ದಾರೆ. ನೋಡ್ಬೋದು ಹೆಂಗಿರುತ್ತೆ ವಿಸರ್ಜನೆ ನಾಳೆ ಮಾಡ್ತಾರೆ, ಅದನ್ನೆಲ್ಲ ಆಲ್ಮೋಸ್ಟ್ ನೋಡಿದ್ದೀವಿ. ಬಟ್ ಹಿಂದಿನ ದಿನ ಪ್ರಿಪ್ರೇಷನ್ ನೈಟ್ ಎಲ್ಲ ನಡೆಯುತ್ತೆ, ಪ್ರಿಪ್ರೇಷನ್ಸ್ ಫ್ಲಕ್ಸ್ ಕಟ್ಟೋದಾಗಲಿ ಲೈಟಿಂಗ್ಸ್ ಇವೆಲ್ಲ. ಸೊ ಹಂಗೆ ಮಲಗಿದ್ದೆ, ನಮ್ಮ ಫ್ರೆಂಡು ಕಾಲ್ ಮಾಡ್ದೆ ಹಂಗೆ ಇಲ್ಲೇ ಕ್ಯಾಂಟೀನ್ ಕಡೆ ಹೋಗ್ಬಿಡೋಣ ಬಾ ಅಂತ. ಸೊ ಯಾವಾಗಲೂ ರಾತ್ರಿ ಮಲ್ಕೊಳೋದು ಲೇಟ್ ಆಗುತ್ತೆ. ಸೊ ಒಂದಿನ ನೈಟ್ 12 ಇವಾಗಲೇ ಆಲ್ರೆಡಿ 1 o'clock ಆಗಿರ್ಬೋದು. ಸೊ ಹಂಗೆ ಒಂದು ರೌಂಡು ಹೋಗಿ ಬಂದುಬಿಡೋಣ, ನಮ್ಮ ಹಿಂದೂ ಮಹಾಸಭಾ ಗಣಪತಿ ಹತ್ರ ಹೋಗಿ ಬರೋಣ. ಬೈ ರೋಡು ಅರೇಂಜ್ಮೆಂಟ್ ಹೆವಿ ಇರುತ್ತೆ, ಅದನ್ನು ಕೂಡ ನೋಡ್ಕೊಂಡು ಹೋಗೋಣ. ನೈಟ್ 2 ಗಂಟೆಗೆ ಶಿವಮೊಗ್ಗ ಬೀಟ್ಸು, ಬಟ್ ಸಖತ್ ಖುಷಿ ಆಗ್ತಿದೆ. ವಾವ್, ನಾಳೆಗೆ ಹೆಂಗಿದೆ ಪ್ರಿಪ್ರೇಷನ್ ಅಂದರೆ ಜನ ಸೈಕಾಗಿ ಇದ್ದಾರೆ ನಮ್ಮ ಹಿಂದೂ ಬಾಂಧವರು. ಸೊ ಎಷ್ಟು ಖುಷಿಯಿಂದ ಬರ್ತಾರೆ ಅಂದರೆ ಸೀರಿಯಸ್ಲಿ. ನಾಳೆ ಇರ್ಬೋದು ವಿಸರ್ಜನೆ, ಬಟ್ ಹಿಂದಿನ ದಿನ ಎಷ್ಟೆಲ್ಲ ನಡೀತಿದೆ ಪ್ರಿಪ್ರೇಷನ್ ಅನ್ನೋದಕ್ಕೆ ಇಲ್ಲಿ ನೋಡಿ. ಒಂದು ಸೆಕೆಂಡ್ ಕಾರ್ನ ಪಾರ್ಕ್ ಮಾಡಿಬಿಟ್ಟು ಸೈಡಿಗೆ ಹಾಕ್ಬಿಟ್ಟು ಕಾರ್ ಸೈಡಿಗೆ ಹಾಕ್ಬಿಟ್ಟು ಬಂದು ವಿಡಿಯೋ ಮಾಡೋಣ. ಇದು ವರ್ತ್ ಅಂದರೆ ತುಂಬ. ಅಂದರೆ ಬೆಳಗ್ಗೆ 10 ಗಂಟೆಗೆ ಸ್ಟಾರ್ಟ್ ಆದರೆ ನೈಟ್ 3 ಗಂಟೆ 4 ಗಂಟೆ ಆಗುತ್ತೆ ವಿಸರ್ಜನೆ, ಗಣಪತಿ ವಿಸರ್ಜನೆ ಆಗೋದು. ಬಟ್ ಮೇನ್ ಲೀಡ್ ಎಲ್ಲಿ ತೊಗೊಳೋದು ಇಡೀ ಸಿಟಿಲಿ, ಶಿವಮೊಗ್ಗ ಸಿಟಿಲಿ ಮೇನ್ ಲೀಡ್ ತೊಗೊಳೋದು ಎಲ್ಲಿ ಮೆರವಣಿಗೆ ಅಂದರೆ ಇದೇ ಸ್ಪಾಟು, ಗೋಪಿ ಸರ್ಕಲಲ್ಲಿ. ಇಲ್ಲಿ ಏನು ಸ್ಟೇಜ್ ಹಾಕ್ತಿದ್ದಾರೆ ಈಗ, ಅದು ತುಂಬ ದೊಡ್ಡದಾಗಿರುತ್ತೆ. ನಾಳೆ ಲೈಟಿಂಗ್ಸಲ್ಲೇ ಮುಳುಗೋಗಿರುತ್ತೆ. ನಾಳೆ ಸಂಜೆ ಅಂದರೆ 17ನೇ ತಾರೀಕು ಸಂಜೆ 5 ಗಂಟೆಯಿಂದ ಮ್ಯಾಕ್ಸ್ ಟು 3 to 4 hours ಇಲ್ಲೇ ಇರುತ್ತೆ ಮೆರವಣಿಗೆ. ಇಲ್ಲೇ ಸ್ಟಾಪ್ ಆಗಿರುತ್ತೆ ಗಣಪತಿ. ಸೊ ಇಲ್ಲಿ ಹೆವಿ ಡ್ಯಾನ್ಸು ಹೆವಿ ನಡೆಯುತ್ತೆ ಇಲ್ಲಿ. ಸೊ ಇವತ್ತಿಷ್ಟು ಫ್ರೀ ಆಗಿದೆ, ಬಟ್ ತುಂಬ ಕಷ್ಟಪಡ್ತಿದ್ದಾರೆ ಕೆಲಸ ಮಾಡೋರು. ಯಾಕೆಂದರೆ ಬೇಗ ಆಗಬೇಕಲ್ಲ, ನಾಳೆ 10 ಗಂಟೆಗೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಮೆರವಣಿಗೆ. ಹಂಗಾಗಿ ಸೊ ಇನ್ನೊಂದು ಕಡೆ ಹೋಗಿ ಬರೋಣ ಗಣಪತಿ ಹತ್ರ. ಹೆವಿ ಅಂದರೆ ಹೆವಿ ಚಳಿ. ಬೈಕಲ್ಲಿ ಬಂದಿದ್ದರೆ ಫುಲ್ಲು ಕೋಲ್ಡ್ ಆಗೋಗ್ಬಿಡೋದು. ಸದ್ಯ ಕಾರ್ ತೊಗೊಂಡ್ಬಂದೆ ಕೂಳ್ಕೊಂಡೆ. ಬೈಕಲ್ಲಿ ಬಂದಿದ್ರೆ ಕೋಲ್ಡು ಹೆವಿ ಇದೆ, ಮಳೆ ಇಲ್ಲ, ಬಟ್ ಆದರೂ ತುಂಬ ಚಳಿ ಜಾಸ್ತಿ ಇದೆ. ಇಲ್ಲೇ ನೋಡ್ತಿರಂಗೆ ಕಾಶಿ ವಿಶ್ವನಾಥ ಮಹಾದ್ವಾರ. ಸೊ ಇದು ನಮಗೆ ಬೇಕಾಗಿರೋದು ಮೇನ್ ಸ್ಪಾಟು. ಸಿಟಿ ಸೆಂಟ್ರ್ ಇದೆಯಲ್ಲ ಅದೇ ಪಕ್ಕ. ಡ್ರೈವ್ ಮಾಡ್ತಾ ವಿಡಿಯೋ ಮಾಡ್ತಿದ್ದೀರಾ? ಹಾಂ ಬ್ರೋ, ಫುಲ್ ರೆಡಿನಾ? ನಾಳೆಗೆ ರೆಡಿನಾ ಫುಲ್ಲು? ನೀವೆಲ್ಲ ಹೋಗ್ತಿದ್ರಿ ಇವಾಗ? ಯಾರೋ ಹೊಸಮನೆ ಹೋಗ್ತೀರ ರಿಟರ್ನು? ಇಲ್ಲ, ಆ ಕಡೆ ಹೋಗ್ತಿಲ್ಲ, ಗಣಪತಿ ಹತ್ರ ಹೋಗ್ತೀನಿ. ಅಲ್ಲ ಫ್ರೀ ಇದ್ರೆ ಒಬ್ಬರೇ ಇದ್ರಲ್ಲ ಅದಕ್ಕೆ ಬರಲ್ಲ ಅಂತ ಕೇಳಿದ್ರು. ಫ್ರೀ ಇದ್ರೆ ಒಬ್ಬರೇ ಇದ್ರಲ್ಲ ಅದಕ್ಕೆ ಬರಲ್ಲ ಅಂತ ಕೇಳಿದ್ರು. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ, ಒಂದೊಂದು ಮುತ್ತು ಕಡೆ.
ಇಲ್ಲ ಆ ಕಡೆ ಹೋಗ್ತಿಲ್ಲ ನಾನು. ಪೊಲೀಸ್ ಹತ್ರ ಮಾತಾಡ್ಕೊಂಡು ಬ್ಲಾಗ್ ಬಗ್ಗೆ ಅಲ್ಲಿಂದ ಕಂಟಿನ್ಯೂ ಮಾಡ್ಬೇಕಂತ. ಓಕೆ ಬಾ. ಲಿಟ್ರಲಿ ಎಷ್ಟು ಕಷ್ಟಪಟ್ಟು ಬ್ಲಾಗ್ ಮಾಡ್ತಿದ್ದೀನಿ ಅಂದರೆ 11:30 12 ಗಂಟೆಗೆ ಚಿಕ್ಕಮಗಳೂರಿಂದ ಬಂದ ತಕ್ಷಣ ಮನಸ್ಸೇ ತಡಿಲಿಲ್ಲ. ನಮ್ಮ ಗಣಪತಿ ನೋಡಿದೆ. ಸೊ ಹಿಂದೆ ಬಂದು ಊಟ ಮಾಡಿ ಒಂದು ಗಂಟೆ ರೆಸ್ಟ್ ಮಾಡಿ ಸ್ಟಾರ್ಟ್. ಶಿವಪ್ಪ ನಾಯಕ ಸರ್ಕಲ್ಲು, ಗಾಂಧಿ ಬಜಾರ್ ಮೇನ್ ರೋಡು. ಇಲ್ಲೇನು ನೋಡ್ತಿದ್ದೀರಾ ನೀವು, ನನ್ನ ಬ್ಲಾಗ್ ಫಸ್ಟ್ ಆಫ್ ಆಲ್ ನಾನು ಶಿವಮೊಗ್ಗದವ್ರಿಗೆ ಗೊತ್ತಿರೋರ್ಗಲ್ಲ, ಗೊತ್ತಿಲ್ದಿರೋರಿಗೆ ಅಂದರೆ ಹೊರಗಡೆ ಅವ್ರು ನಮ್ಮ ಬ್ಲಾಗ್ಗಳು ನೋಡ್ತಿರ್ತಾರಲ್ಲ ಅವರಿಗೆ ಹೆಂಗೆ ನಡೆಯುತ್ತೆ ಶಿವಮೊಗ್ಗದಲ್ಲಿ ಗಣಪತಿ ವಿಸರ್ಜನೆ ಪ್ಲಸ್ ಗಣಪತಿ ವಿಸರ್ಜನೆ ಹಿಂದಿನ ದಿನ ನೈಟೆಲ್ಲ ಹೆಂಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ. ಇದೇ ಮೇನ್ ಗಣಪತಿ ಏನಿದೆ ಇದೇ ಇದರಲ್ಲೇ ಬರುತ್ತೆ, ಇದೇ ಆರ್ಚಲ್ಲೇ ಬರುತ್ತೆ. ಪ್ರತಿ ವರ್ಷವೂ ನಾನು ಇದಕ್ಕೂ ಮುಂಚೆ ಒಂದು ಬ್ಲಾಗ್ ಹಾಕಿದ್ದೀನಿ, ಡೇ ಟೈಮಲ್ಲಿ ಮಾಡಿರೋದು. ಅದೇ ಆರ್ಚಲ್ಲೇ ಗಣಪತಿ ಮೆರವಣಿಗೆ ಬರೋದು. ಸೊ ಇಲ್ಲೇ ಪ್ರತಿ ವರ್ಷವೂ ಸಖತ್ ಜೋರಾಗಿ ನಡೆಯುತ್ತೆ ಮತ್ತು ಸಖತ್ ಯೂನಿಕ್ಕಾಗಿ ಮಾಡೋದು, ಒಂದು ಡಿಸೈನ್ ಮಾಡ್ತಾರೆ. ಈ ವರ್ಷವೂ ತುಂಬ ಸಖತ್ತಾಗಿ ಮಾಡೋರೆ. ಕಾಣಿಸ್ತಿದೆ ಗೊತ್ತಾ ಶಿವ ಮಾತ್ರ ಸೀರಿಯಸ್. ಹೂವಿನ ಹಾರದ ಅಲಂಕಾರ ಎಲ್ಲ ನಡೀತಾ ಇದೆ. ನಡಿಲ್ಲ ಪ್ರಿಪ್ರೇಷನ್ ಜೋರಾಗಿ ನಡೀತಾ ಇದೆ. ಕೋಟೆ ಆಂಜನೇಯ ದೇವಸ್ಥಾನ ಹತ್ರ ಇದ್ದೀನಿ. ಇಲ್ಲೇ ಇರೋದು ಹಿಂದೂ ಮಹಾಸಭಾ ಗಣಪತಿ. ಇದಕ್ಕೂ ಮುಂಚೆ ಒಂದು ಬ್ಲಾಗ್ ಹಾಕಿದ್ದೀನಿ. ಆ ಬ್ಲಾಗಲ್ಲಿ ಫುಲ್ಲು ಡೀಟೇಲಾಗಿ ಹೇಳಿದ್ದೀನಿ ಎಲ್ಲಿ ಬರುತ್ತೆ ಶಿವಮೊಗ್ಗದಲ್ಲಿ ಕೋಟೆ ಹಿಂದೂ ಮಹಾಸಭಾ ಗಣಪತಿ ಎಲ್ಲಿ ಕೂರಿಸ್ತಾರೆ ಅಂತ. ಅದ್ರ ಬಗ್ಗೆ ಫುಲ್ ವೀಡಿಯೋನೇ ಮಾಡಿದ್ದೀನಿ. ಇದು ನೈಟು, ಅದು ಡೇ ವಿಡಿಯೋ. ರಾಜಬೀದಿ ಉತ್ಸವಕ್ಕೆ ಸಮಸ್ತ ಹಿಂದೂ ಬಾಂಧವರಿಗೆ ಸುಸ್ವಾಗತ. 17ನೇ ತಾರೀಕು ಅಂದರೆ ನಾಳೆ. ಇವಾಗ ನಾನು ವೀಡಿಯೋ ಮಾಡ್ತಿರೋ ಸೋಮವಾರ ನೈಟು. ನೋಡಲಿ, ಸಾವರ್ಕರ್ ಮಹದ್ವಾರ. ವಾವ್. ಸೊ ಒಳಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಅಂತೂ ಜನ ಯಾರೂ ಇಲ್ಲ, ಅಂದರೆ ದೇವಸ್ಥಾನ ಹತ್ರ. ನೋಡೋಣ, ಆದರೆ ಪೊಲೀಸ್ ಇದ್ದಂಗಿದ್ದಾರೆ. ಈ ಟೈಮಲ್ಲಿ ಯಾರಿಗೂ ಬಿಡಲ್ಲ ಅಂದರೆ ಅಲ್ಲಿ ಒಳಗಡೆ ಹೋಗೋಕ್ಕೆ. ಸೊ ಒಂದು ಮಾತು ಕೇಳೋಣ ಸರ್. ಎಲ್ಲ ನನ್ನ ವ್ಯೂವರ್ಸ್ಗೋಸ್ಕರ ಮಾಡ್ತಾ ಇರೋದಷ್ಟೇ ಇದು. ಬಿಡಲ್ಲ, ಲಿಟ್ರಲಿ ನೋಡಿದ್ರೆ ಗೊತ್ತಾಗ್ತಿದೆ. ಇಲ್ಲ ಆ ಥರ ವಾತಾವರಣವೂ ಇಲ್ಲ. ಪೊಲೀಸ್ ಇದ್ದಾರೆ, ಒಳಗಡೆ ಯಾವುದೇ ಕಾರಣಕ್ಕೂ ಬಿಡಲ್ಲ. ಒಂದು ಮಾತು ಕೇಳೋಣ. ಪೊಲೀಸರಿದ್ದರು, ಕೇಳಿದೆ. ಅವ್ರು ಹೇಳಿದ್ರು ಸರ್ ಕ್ಲೋಸ್ ಆಗಿದೆ ಅಂತ. ಅಂದರೆ ಸ್ವಲ್ಪ ರಿಸ್ಟ್ರಿಕ್ಷನ್ ಏರಿಯಾ ಇವತ್ತು ಅಂತಲ್ಲ, ಸ್ವಲ್ಪ ರಿಸ್ಟ್ರಿಕ್ಷನ್ ಏರಿಯಾನೇ ಇದು. ಫೈನಲಿ ಗಣಪ ನೋಡೋಕ್ಕಾಗಿಲ್ಲ. ನಾಳೆ ಬೆಳಗ್ಗೆನೇ ರಗ್ಗಡ್ಡಾಗೆ ಕಾಣಿಸ್ತಾನೆ ನಮ್ಮ ಗಣಪ, ಅವಾಗ ನೋಡೋಣ. ಸೊ ಬನ್ನಿ, ಇನ್ನೂ ಬೇಜಾನ್ ಪ್ಲೇಸ್ಗಳಿದೆ ರೆಡಿ ಆಗ್ತಿರೋ ಪ್ಲೇಸ್ಗಳು, ಅದನ್ನು ನೋಡೋಣ. ಕಾರ್ ಹತ್ರ ಹೋಗ್ತಾ ಇದ್ದೀನಿ. ನಾನಿವಾಗ ಇರೋದು ಶಿವಮೂರ್ತಿ ಸರ್ಕಲ್ಲಲ್ಲೂ ಫುಲ್ ಅರೇಂಜ್ಮೆಂಟ್ ಜೋರಿದೆ. ನೋಡಿಲ್ಲಿ ನಮ್ಮ ಆಂಜನೇಯ, ಜೈ ಆಂಜನೇಯ, ಒಳ್ಳೆ ಕಟೌಟ್ ನಿಲ್ಲಿಸಿದ್ದಾರೆ ಆಂಜನೇಯಂದು. ಈ ಸರ್ಕಲಲ್ಲೂ ತುಂಬ ಹೊತ್ತು ನಿಲ್ಲುತ್ತೆ. ಅಂದರೆ ಗಣಪತಿ ತುಂಬ ಟೈಮ್ ನಿಲ್ಲುತ್ತಿಲ್ಲ. ಸ್ಟೆಪ್ಸು ಎಲ್ಲ ಹೆವಿ ಇರುತ್ತೆ.
ಇವಾಗ ಇಷ್ಟು ಫ್ರೀ ಇದೆ ರೋಡು. ನಾಳೆ ಇಡೀ ದಿನ ನಿಮಗೆ ಅಂದರೆ ನಾಳೆ ಬೆಳಗ್ಗೆ 10 ಗಂಟೆಯಿಂದ ನೈಟಲ್ಲ ನಾಳೆ ನೈಟ್ ಫುಲ್ ಆಗುತ್ತೆ. ಅಲ್ಲಿವರೆಗೂ ಈ ಸರ್ಕಲ್ಸ್ ಎಲ್ಲ ಇಷ್ಟು ಫ್ರೀಯಾಗಿ ಕಾಣೋದೇ ಇಲ್ಲ, ಆ ರೇಂಜಿಗೆ ಕ್ರೌಡ್ ಇರುತ್ತೆ ನಾಳೆ. ಹಾಂ, ಇವಾಗ ಇದೊಂದು ನೆನಪಾಯಿತು, ಬಂದಿದ್ದಕ್ಕೆ ಮಾತ್ರ ಒಳ್ಳೆ ಖುಷಿ ಆಯಿತು. ಶಿವಮೂರ್ತಿ ಸರ್ಕಲ್ ಬಗ್ಗೆನೂ ಒಂದು ಕತೆ ಹೇಳಬೇಕು. ಇಲ್ಲೇನು ಫೋಟೋ ನೋಡ್ತೀವಿ ಶಿವಮೂರ್ತಿ ಸರ್ಕಲ್ ಅಂತ, ಈ ಒಂದು ಸರ್ಕಲ್ಗೆ ಏನಕ್ಕೆ ಹೆಸರು ಬಂತು ಅಂತ ತುಂಬ ಜನ ಗೊತ್ತಿರಲ್ಲ. ಅವ್ರು ಶಿವಮೂರ್ತಿ ಅಂದರೆ ಯಾರು ಅಂದರೆ ಇವರೇ. ಇಲ್ಲಿ ಏನು ನೋಡ್ತಿದ್ದೀರಾ, ಇವರು ಶಿವಮೂರ್ತಿ ಅಂತ. 1947ರಲ್ಲಿ ಶಿವಮೊಗ್ಗ ಹಿಂದೂ ಮಹಾಸಭಾ ಹಾಗೆ ಬೆಂಗಳೂರಿನ ಉಚ್ಚ ನ್ಯಾಯಾಲಯದ ವಕೀಲರಾಗಿದ್ದ ರಾಮಾಚಾರ್ಯ ಒಪ್ಪಿಗೆಯಂತೆ ಮಂಗಳವಾದ್ಯವನ್ನು ನುಡಿಸ್ಕೊಂಡು ಹೋಗ್ಲಿಕ್ಕೆ ಎಲ್ಲರೂ ನಿರ್ಧಾರ ಮಾಡ್ತಾರೆ. ಆ ಸಮಯದಲ್ಲಿ ಶ್ರೀಯುತ ಧರ್ಮ್ ಸಿಂಗ್ ರವರು ತುತ್ತೂರಿಯನ್ನು ಊದ್ಕೊಂಡು ಹೋಗ್ತಿರ್ಬೇಕಾದ್ರೆ ಪ್ರಾರ್ಥನಾ ಮಂದಿರದ ಮುಂದೆ ಮೆರವಣಿಗೆ ಸಾಗುವಾಗ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿ ಗಲಭೆಯನ್ನು ಮಾಡ್ತಾರೆ. ಆ ಸಮಯದಲ್ಲಿ ಹಿಂದೂ ರಾಷ್ಟ್ರದಳದ 26ನೇ ವಯಸ್ಸಿನ ಶಿವಮೂರ್ತಿಯವರ ಹತ್ಯೆ ಆಗುತ್ತೆ. ಅವರ ನೆನಪಿಗೋಸ್ಕರ ಸ್ಟೇಡಿಯಂ ಪಕ್ಕದಲ್ಲಿರೋ ಸರ್ಕಲ್ಗೆ ಶಿವಮೂರ್ತಿ ಸರ್ಕಲ್ ಅಂತ ಹೆಸರು. ಗಲಾಟೆ ಸಮಯ ನಂಜಪ್ಪ ಹಾಸ್ಪಿಟ್ಲ್ ಇದು. ಇಲ್ಲೇನು ಸ್ಟೇಜ್ ಹೊಡೆದಿದ್ದಾರೆ, ಒಂದು ಆಚರಣೆ ಚೆನ್ನಾಗಿದೆ. ಆ ಎಲ್ಲ ಹಾಸ್ಪಿಟ್ಲವರು, ಶಿವಮೊಗ್ಗದಲ್ಲಿರೋ ಎಲ್ಲ ಹಾಸ್ಪಿಟ್ಲವರು ಅಂದರೆ ಗಣಪತಿ ಎಲ್ಲಿ ಯಾವ್ಯಾವ ರೋಡಲ್ಲಿ ಮೆರವಣಿಗೆ ಬರುತ್ತೋ ಆ ರೋಡಲ್ಲಿರೋ ಹಾಸ್ಪಿಟ್ಲ್ಗಳವರೆಲ್ಲ ಈ ಥರ ಸ್ಟೇಜ್ ಹೊಡೆದ್ಬಿಟ್ಟಿರ್ತಾರೆ. ಅದಾದಮೇಲೆ ಕ್ರೈನ್ ಇರುತ್ತೆ, ಇಲ್ಲಿ ಕ್ರೈನಲ್ಲಿ ಹೂವಿನ ಹಾರ ಸಮೇತ ಇರುತ್ತೆ. ಗಣಪತಿ ಇಲ್ಲಿ ಬಂದ ತಕ್ಷಣ ಗಣಪತಿಗೆ ಹಾರ ಹಾಕಿಸಿ ಅದಾದಮೇಲೆ ಸ್ಟೇಜ್ ಮೇಲೆ ಅವ್ರದ್ದೇ ಆದಂಥ ಕಾಂಟ್ರಿಬ್ಯೂಷನ್ ಇರುತ್ತೆ ಹಾಸ್ಪಿಟ್ಲವ್ರದ್ದು, ಅದನ್ನು ನೆರವೇರಿಸ್ತಾರೆ ದೇವರಿಗೆ. ಎಲ್ಲ ಹಾಸ್ಪಿಟ್ಲವರು, ನಂಜಪ್ಪ ಹಾಸ್ಪಿಟ್ಲ್ ಒಂದೇ ಅಂತಲ್ಲ, ಎಲ್ಲ ಹಾಸ್ಪಿಟ್ಲವರು ಹಾಕಿರ್ತಾರೆ ಸ್ಟೇಜು. ಮ್ಯಾಕ್ಸ್ ಹಾಸ್ಪಿಟಲ್ ಜೈಲ್ ಸರ್ಕಲ್ ಹತ್ರ ಇದು. ತೋರಣ ಕಟ್ತಾವ್ರೆ, ಮಾವಿನ ತೋರಣ. ಜೈಲ್ ಸರ್ಕಲ್ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದ್ಬಿಟ್ಟು, ಎಲ್ಲರೂ ಮೆರವಣಿಗೆಗೆ ನಾಳೆ ಎಲ್ಲರೂ ಬಂದಿರ್ತಾರೆ. ಆಲ್ಮೋಸ್ಟ್ ಅಲ್ಲಿ ಶಿವಮೊಗ್ಗ ಜನ ಎಲ್ಲ ಅಕ್ಕಪಕ್ಕದವರೆಲ್ಲ ಬಂದಿರ್ತಾರೆ. ಬಟ್ ಹಿಂದಿನ ದಿನ ಪಾಪ ಅವರಿಗೂ ದೂರ ಕೆಲವೊಬ್ರು ಬಂದಿರೋಕೆ ಆಗಿರೋದಿಲ್ಲ. ಸೊ ಹಿಂದಿನ ದಿನ ಪ್ರಿಪ್ರೇಷನ್ ಹೆಂಗಿರುತ್ತೆ ಅಂತ ಅವರಿಗೂ ನೋಡಬೇಕು ಅನ್ನೋ ಆಸೆ ಇರುತ್ತೆ. ಹಂಗಾಗಿ ನನ್ನ ಒಂದು ಬ್ಲಾಗಲ್ಲಿ ತೋರಿಸ್ಬೋದಾ ಅಂತ ಪ್ಲ್ಯಾನ್ ಮಾಡಿಕೊಂಡು ಬಂದೆ. ಹಿಂಗೋ ಕೆಲವೊಂದು ಪ್ಲೇಸಿಗೆ ಹೋಗೋಕ್ಕಾಗಲಿಲ್ಲ, ಅಂದರೆ ಕೆಲವೊಂದು ರಿಸ್ಟ್ರಿಕ್ಷನ್ ಏರಿಯಾಸ್ ಇರುತ್ತೆ, ಸೊ ಅಲ್ಲೆಲ್ಲ ಹೋಗ್ಲಿಕ್ಕೆ ಆಗಲ್ಲ. ಹಂಗಾಗಿ ಎಷ್ಟು ಪ್ಲೇಸ್ ಆಗುತ್ತೆ ಅಷ್ಟು ಪ್ಲೇಸ್ ಕವರ್ ಮಾಡ್ಕೊಂಬಂದಿದ್ದೀನಿ. ಓಕೆ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ನೈಟ್ 3 ಗಂಟೆ ಆಗಿದೆ. ಮತ್ತೆ ಬೆಳಗ್ಗೆ 10 ಗಂಟೆಗೆ ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ ಹಿಂದೂ ಮಹಾಸಭಾದ್ದು. ಸೊ ಲೇಟ್ರಲ್ಲಿ ನಿದ್ದೆ ಎಲ್ಲ ಸುಸ್ತು ಸಿಕ್ಕಾಪಟ್ಟೆ. ಚಿಕ್ಕಮಂಗ್ಳೂರಿಂದ 11 ಗಂಟೆಗೆ 11:30ಗೆ ಬಂದಿದ್ದೀನಿ. ಮನೆಗೆ ಹೋಗಿ ಆರಾಮಾಗಿ ನಿದ್ದೆ ಮಾಡಿ ಬೆಳಗ್ಗೆ ಬೇಗ ಎದ್ದು ಸೊ ನಾಳೆ ಶಿವಮೊಗ್ಗ ಫುಲ್ ಮಿಂಚಿಂಗು. ಸೊ ಸಿಗೋಣ. ಇದು ನೈಟ್ ವಿಡಿಯೋ ಮಾಡ್ತಾಯಿದ್ದೀನಿ. ನೈಟ್ ವಿಡಿಯೋನ ನೋಡಿ, ಅದೇ ಥರ ಮೆರವಣಿಗೆ ವಿಡಿಯೋನು ಕೂಡ ಮಾಡ್ತೀನಿ, ಆ ವಿಡಿಯೋನು ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಸಿಗೋಣ. ಗುಡ್ ನೈಟ್ ಅಂತ ಹೇಳೋಕ್ಕಾಗಲ್ಲ, ಗುಡ್ ಮಾರ್ನಿಂಗ್ ಅಂತ ಹೇಳ್ಬೋದು. ಟೈಮ್ 2:30 ಆಗಿದೆ ಹಂಗಾಗಿ. ಓಕೆ ಫ್ರೆಂಡ್ಸ್, ಬಾಯ್, ಲವ್ ಯು ಆಲ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.